ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಈದ್ ಉಲ್ ಫಿತರ್ ಹಬ್ಬದ ಅಂಗವಾಗಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಬೀದರ್ನ ಕೇಂದ್ರ ಬಸ್ ನಿಲ್ದಾಣ ಹತ್ತಿರವಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದವರೆಲ್ಲ ಒಂದೆಡೆ ಸೇರಿ ಈದ್ ಉಲ್ ಫಿತರ್ ಹಬ್ಬದ ಸಾಮೂಹಿಕ ನಮಾಜ್ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ರಂಜಾನ್ ಹಬ್ಬದ ವಿಶೇಷತೆ ಮಹತ್ವದ ಸಂದೇಶವನ್ನು ಎಲ್ಲರಿಗೂ ಸಾರಿ ವಿಶೇಷ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಬಳಿಕ ಹಬ್ಬದ ನಿಮಿತ್ತವಾಗಿ ಒಂದು ಸುಗಂಧ ದ್ರವ್ಯ ಲೇಪಿಸಿ ಹೊಸ ಉಡುಪು ಧರಿಸಿ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗಿಯಾದ ಸಾವಿರಕ್ಕೂ ಅಧಿಕ ಎಲ್ಲ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯ ತಿಳಿಸಿದರು. ಇನ್ನು ವಿಶೇಷವಾಗಿ ಸಚಿವ ರಹೀಂ ಖಾನ್, ಸಚಿವ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರಿ, ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಸೇರಿದಂತೆ ಇನ್ನಿತರರು ಕೂಡ ಈ ಒಂದು ವಿಶೇಷ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಸರ್ವ ಮುಸ್ಲಿಂ ಸಮುದಾಯದವರಿಗೂ ಕೂಡ ಮುಸ್ಲಿಂ ಬಾಂಧವರಿಗೆ ಹಬ್ಬದ ಶುಭವನ್ನ ಕೋರಿದರು. ಈ ಕುರಿತಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ನಾವೆಲ್ಲ ಇವತ್ತು ಬೀದರ್ನಲ್ಲಿ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಹಬ್ಬದ ಶುಭಾಶಯ ತಿಳಿಸಲು ಬಂದಿದ್ದೇವೆ. ರಂಜಾನ್ ಹಬ್ಬ ಇದು ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ. ಸದ್ಭಾವನೆಯ ಭಾಯಿಚಾರ ಸಾರುವ ಸರ್ವಧರ್ಮ ಸಮಭಾವ ಸಂಕೇತವಾಗಿದೆ. ಈ ಹಬ್ಬದ ದಿವಸ ಹಿಂದೂ ಮುಸ್ಲಿಂ ಸಮುದಾಯದವರು ಒಂದೆಡೆ ಸೇರ್ತಾರೆ. ಈ ಮೂಲಕ ಭಾವೈಕ್ಯತೆಯನ್ನು ಸಾರುವ ಹಬ್ಬ ಇದಾಗಿದೆ. ಮುಸ್ಲಿಂ ಸಮುದಾಯದವರು ಒಂದು ತಿಂಗಳ ಕಾಲ ಉಪವಾಸ ಉಳಿದು ರಂಜಾನ್ ಹಬ್ಬದ ದಿವಸ ದಾನ ಧರ್ಮ ಮಾಡ್ತಾರೆ. ಹಿಂದೂ ಧರ್ಮೀಯರಿಗೆ ಅವರ ಮನೆಗೆ ಊಟದ ಔತಣಕ್ಕೆ ಆಹ್ವಾನ ಮಾಡ್ತಾರೆ. ಹಾಗಾಗಿ ಹಬ್ಬದ ನಿಮಿತ್ತ ಜನರಲ್ಲಿರುವ ಕೆಟ್ಟ ವಿಚಾರಗಳನ್ನು ಹೋಗಲಾಡಿಸಿ ಎಲ್ಲರೂ ಸತ್ಸಂಗದೆಡೆಗೆ ಹೋಗಬೇಕು. ಸಮಾಜದಲ್ಲಿ ಸುಖ, ಶಾಂತಿ, ಪ್ರೀತಿ, ಸೌಹಾರ್ದತೆಯನ್ನು ಸಾರಬೇಕು ಎಂದು ಹಬ್ಬದ ಶುಭ ಕೋರಿದರು. ಸಾಮೂಹಿಕ ನಮಾಜ್ ಬಳಿಕ ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಇವತ್ತು ಸಾವಿರಾರು ಮುಸ್ಲಿಂ ಸಮಾಜ ಬಾಂಧವರು ಒಂದೆಡೆ ಸೇರಿ ಈದ್ ಉಲ್ ಫಿತರ್ ಹಬ್ಬದ ಸಾಮೂಹಿಕ ನಮಾಜ್ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಅಲ್ಲಾ ಎಲ್ರಿಗೂ ಒಳಿತನ ಮಾಡಲಿ, ಸುಖ, ಶಾಂತಿ, ನೆಮ್ಮದಿ ಒದಗಿಸಲಿ ಎಂದು ಹಬ್ಬದ ಶುಭ ಕೋರಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ, ಒಂದು ತಿಂಗಳುಗಳ ಕಾಲ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಸಮುದಾಯದವರು ಉಪವಾಸ ಉಳಿದು ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಸಮುದಾಯದವರು ಒಂದೆಡೆ ಸೇರಿ ವಿಶೇಷ ನಮಾಜ್ ಅದಾ ಮಾಡಿದ್ದಾರೆ. ನಮ್ಮ ಬೀದರ್ ವಿಶೇಷವಾಗಿ ಹಿಂದೂ ಮುಸ್ಲಿಂ ಭಾಯಿಚಾರವನ್ನು ಸಾರುತ್ತದೆ. ಮುಸ್ಲಿಂ ಹಾಗೂ ಹಿಂದೂಗಳು ಸಹೋದರರಂತೆ ಇದ್ದು ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಸಾರುವ ಸಂಸ್ಕೃತಿ ನಮ್ಮ ಬೀದರ್ ಹೊಂದಿದೆ. ಎಲ್ಲರೂ ಒಳ್ಳೆ ಬಾಂಧವ್ಯದಿಂದ ಉಳಿದು ಪ್ರಗತಿ ಪಥದತ್ತ ನಮ್ಮ ಬೀದರನ್ನು ಕೊಂಡೊಯ್ಯುವ ಎಂದು ಹಬ್ಬದ ಶುಭ ಕೋರಿದರು. ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಮಾತನಾಡಿ, ಈ ಹಬ್ಬ ಬರೀ ಮುಸ್ಲಿಂ ಸಮುದಾಯದವರಿಗೆ ಮಾತ್ರ ಸೀಮಿತವಿರಲ್ಲ. ಹಿಂದೂ ಸಮುದಾಯದವರು ಕೂಡ ಈ ಹಬ್ಬದಲ್ಲಿ ಭಾಗಿಯಾಗ್ತಾರೆ. ಮುಸ್ಲಿಂ ಸಮುದಾಯದವರು ರಂಜಾನ್ ಹಬ್ಬದ ನಿಮಿತ್ತ ಮುಸ್ಲಿಂ ಬಾಂಧವರ ದೇಶದ ಹಾಗೂ ತಮ್ಮ ಆಪ್ತರ ಸುಖ, ಶಾಂತಿ, ನೆಮ್ಮದಿಗಾಗಿ ಉಪವಾಸ ಉಳಿದು ಇವತ್ತು ರಂಜಾನ್ ಹಬ್ಬದ ನಿಮಿತ್ತ ಧರ್ಮಗುರುಗಳಾದ ಇಮಾಮ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ದೇಶದ ಒಳಿತಿಗಾಗಿ ಎಲ್ಲರೂ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಎಂದು ಹಬ್ಬದ ಶುಭ ಕೋರಿದರು. ಮೌಲಾನಾ ಮೊಹಮ್ಮದ್ ಅಬ್ದುಲ್ ಉರ್ ರೆಹಮಾನ್ ಅವರು ಮಾತನಾಡಿ, ಈದ್ ಉಲ್ ಫಿತರ್ ಹಬ್ಬದ ವಿಶೇಷ ಪ್ರಾರ್ಥನೆ ಬಹಳ ಶಾಂತಿಯುತವಾಗಿ ನಡೆಸಲಾಯಿತು. ಈದ್ಗಾ ಮೈದಾನದಲ್ಲಿ ವಿಶೇಷ ಪ್ರಾರ್ಥನೆಗಾಗಿ ಪೊಲೀಸ್ ಇಲಾಖೆಯವರು, ನಗರಸಭೆಯವರು ಬಹಳಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದು, ಅಲ್ಲಾ ಎಲ್ರಿಗೂ ಕೂಡ ಒಳಿತನ್ನ ಮಾಡಲಿ, ಎಲ್ಲರಿಗೂ ಅವರವರ ಭಾಗದ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿ ಮಾಡಲಿ ಎಂದರು. बुजुर्गों, दोस्तों, उलमा ने फरमाया है कि सदक़ात की कोताहियों की तलाफी होती है. हमारे रोज़ों में, नमाजों में मदीने मुनव्वरा की एक ईद रसूलुल्लाह सल्लल्लाहु अलैहि वसल्लम ईद के लिए ईदगाह तशरीफ ले जा रहे थे. आप अलैहिस्सलातु वस्सलाम का गुजर एक जगह बच्चों पर हुआ तो आपने देखा कि रास्ते के सल्लल्लाहु अलैहि वसल्लम उस बच्चे के करीब जाते हैं और पूछते हैं कि अल्लाह के रसूल, मैं मदीने का यतीम हूँ. किसी का अच्छा जोड़ा हो तो इस यतीम के लिए भेज देना. चुनांचे हजरत अपने साथ ईदगाह की तरफ निकलते हैं. बुजुर्गों, दोस्तों, पकड़ कर ईदगाह की तरफ जाते हैं. जो बच्चे रास्ते में कि आप सल्लल्लाहु अलैहि वसल्लम ने उस बच्चे से पूछा, बच्चे तुम अपने अब्बू के साथ ईदगाह जाते थे? और उसको अपने कंधे पर बिठा लेते हैं और फित्र के दिन यतीमों के साथ और इंसानियत का और इंसानियत को और बेसहारा लोगों को मदद करने के लिए और सहारा देने के लिए सबक सिखाया. और बुजुर्गों, दोस्तों, आज जहां हम
खुशियां मना रहे हैं और ईदगाह हाजिर हुए हैं नमाज ईद अदा करने के लिए। ईद जो अल्लाह की मखलूक के साथ अच्छा सलूक करता है। तो बुजुर्गों दोस्तों, ईद उल फित्र का दिन हमें ये पैगाम देता है और हमें ये तालीम देता है कि हम इस्लाम के इस आलमी भाईचारे के पैगाम को पूरी दुनिया तक पहुंचाए। बुजुर्गों दोस्तों, अल्लाह के रसूल सल्लल्लाहु अलैहि वसल्लम ने खानदान और कबीला, कौम और नस्ल से बालातर होकर इंसानियत के साथ भलाई और खैरखाही करने का हुक्म दिया है। चुनांचे आप सल्लल्लाहु अलैहि वसल्लम ने इरशाद फरमाया, खैरुन नास अनफअहुम लिन्नास, लोगों में सबसे बेहतर वो आदमी है जो सारे लोगों के लिए नफा बख्श हो, जो सारे लोगों को नफा पहुंचाए। और बुजुर्गों दोस्तों, रसूलुल्लाह सल्लल्लाहु अलैहि वसल्लम ने तासुब और असलियत की जड़ों को काटा है। इलाकाई तासुब, खानदानी तासुब और हर किस्म के तासुब को तोड़ते हुए रसूलुल्लाह सल्लल्लाहु अलैहि वसल्लम ने इरशाद फरमाया, लैसा मिन्ना मन दआ इलल असबिय्या व लैसा मिन्ना मन क़ातल अलल असबिय्या व लैसा मिन्ना मन मात अलल असबिय्या, कि वो आदमी हमें से नहीं है, सच्चे पक्के मुसलमानों की जमात में से नहीं है जो असलियत की दावत देता हो, खानदान और कबीले के दरमियान तफरीक और इम्तियाज करता हो, वो हमें से नहीं है। और आप अलैहिस्सलातु वस्सलाम ने फरमाया, आदमी हमें से नहीं है जो खानदान और कबीले की बुनियाद पर और असलियत की बुनियाद पर मरता हो। तो बुजुर्गों दोस्तों, अल्लाह के रसूल सल्लल्लाहु अलैहि वसल्लम ने आम इंसानियत के साथ भलाई और खैरखाही का हुक्म दिया है। आज ईद उल फित्र का ये मुबारक मौका उसी को जाहिर करने का और पूरी दुनिया तक इसी पैगाम को पहुंचाने का दिन है। और बुजुर्गों दोस्तों, इसी के साथ साथ ईद उल फित्र का ये मुबारक दिन हमें ये भी तालीम देता है कि हमारे माशरे के अंदर, हमारे समाज के अंदर और हमारी सोसाइटी के अंदर जो लोग कमजोर हैं माशी एतबार से, जो माशी एतबार से पिछड़े हुए हैं, दुखी हैं, परेशान हैं, हम उन्हें भी अपनी ईद की खुशियों के अंदर शरीक करें। इसलिए कि बुजुर्गों दोस्तों, मुआशरा खुश है तो सब खुश हैं। चंद अफराद के खुश होने से, चंद लोगों के खुशहाल होने से मुआशरा खुशहाल नहीं होता है। मुआशरे का हर फर्द खुश होगा तो पूरा मुआशरा खुश होगा। तो अल्लाह के रसूल सल्लल्लाहु अलैहि वसल्लम ने ये तालीम दी है कि जो लोग साहिब इस्तिताअत हैं, अल्लाह ने जिनको वसाइल अता फरमाए हैं, जिनके पास खुशी के इजहार के मौके हैं, तो ऐसे मौके पर ऐसे अफराद उन लोगों को जरूर याद करें जिनके पास खुशी के मौके नहीं हैं, जो गरीब हैं, अपनी तंदुरुस्ती और यतीमी का शिकार हैं। इसीलिए बुजुर्गों दोस्तों, ईद उल फित्र के लिए आने से पहले सदक़तुल फित्र अदा करना जरूरी है। ನಾನು ಇವತ್ತು ಬೀದರ್ನಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರಲಿಕ್ಕೆ ಬಂದಿದ್ದೇನೆ. ಇದು ಅತ್ಯಂತ ಪವಿತ್ರವಾದಂಥ ಒಂದು ಹಬ್ಬ. ಈ ಹಬ್ಬ ಸದ್ಭಾವನೆಯ, ಸರ್ವಧರ್ಮ ಸಮಭಾವದ ಸಂಕೇತ ಆಗಿದೆ. ಈ ಹಬ್ಬದ ಪ್ರಯುಕ್ತ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸಹೋದರರಂತೆ ಒಂದು ಕಡೆ ಸೇರ್ತಾರೆ, ಹಬ್ಬ ಆಚರಣೆ ಮಾಡ್ತಾರೆ. ಮುಸ್ಲಿಂ ಬಾಂಧವರು ಅವ್ರ ಮನೆಗೆ ಆಹ್ವಾನ ಮಾಡ್ತಾರೆ. ಅವ್ರು ಒಂದು ತಿಂಗಳವರ ಪರ್ಯಂತ ಉಪವಾಸ ಇರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇವತ್ತು ದಾನ ಧರ್ಮ ಮಾಡ್ತಾರೆ. ಹೀಗಾಗಿ ಈ ಒಂದು ಹಬ್ಬದ ನಿಮಿತ್ತ ನಮ್ಮ ಜನರ ಮನಸ್ಸಿನಲ್ಲಿರುವಂಥ ಕೆಟ್ಟ ವಿಚಾರಗಳು ಹೋಗಿ ನಾವೆಲ್ಲರೂ ಇವತ್ತು ಸತ್ಸಂಗದಂತ ಹೋಗಬೇಕು ಮತ್ತು ಒಳ್ಳೆಯ ವಿಚಾರಗಳನ್ನು ಇಟ್ಕೊಳ್ಬೇಕು. ಮತ್ತು ಸಮಾಜದಲ್ಲಿ ಒಂದು ಶಾಂತಿ, ಸಮಾಜದಲ್ಲಿ ಒಂದು ಸಹೋದರತ್ವ ನಿರ್ಮಾಣ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದೇನು ಅತ್ಯಂತ ಪವಿತ್ರವಾದಂಥ ವಿಚಾರಗಳಿದ್ದಾವೆ.
ಈ ಶುಭ ಸಂದರ್ಭದಲ್ಲಿ ನನ್ನ ಪರವಾಗಿ ಇವತ್ತು ರಂಜಾನ್ ಹಬ್ಬದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ಕೋರುತ್ತೇನೆ. ರಂಜಾನ್ ಈದ್ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ಸಾವಿರಾರು ಲಕ್ಷ ಜನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗಲಿ, ನಮ್ಮ ಬೀದರ್ ಡಿಸ್ಟಿಕ್ನಲ್ಲಿ ಆಗಲಿ ರಂಜಾನ್ದು ಹಬ್ಬ ಇವತ್ತು ನಮಾಜ್ ಮಾಡಿ ಬಂದಿದ್ದೆವು. ನಾನು ಡಿಸ್ಟಿಕ್ ಇನ್ಚಾರ್ಜ್ ಈಶ್ವರ ಖಂಡ್ರೆ ಅರವಿಂದ್ ಅರ್ಲಿ ಅವರು ಮತ್ತು DCC ಪ್ರೆಸಿಡೆಂಟ್ ಎಲ್ಲರೂ ಎಲ್ಲ ಜನಗೆ ಭೇಟಿ ಮಾಡಲಿಕ್ಕೆ ಮತ್ತು ಈದ್ ಮುಬಾರಕ್ ಕೊಡಲಿಕ್ಕೆ ಇಲ್ಲಿ ನಾವು ಎಲ್ಲರೂ ನಿಂತಿದ್ದೀರಿ. ಇದರಿಂದ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೀದರ್ ಡಿಸ್ಟಿಕ್ಗೆ ಎಲ್ಲರಿಗೆ ಒಳ್ಳೆಯದು ಆಗಲಿ ಅಂತ ನಾನು ದೇವರಿಗೆ ಕೇಳ್ಕೊಂಡಿದ್ದೀನಿ. मैं खुदा से दुआ मांगा हूँ कि हमारे देश के लिए और हमारे कर्नाटक और हमारे बीदर डिस्ट्रिक्ट के लिए, सभी के लिए अच्छा हो, सभी समाज के लिए, किसानों के लिए, नौजवानों के लिए हम अच्छा तरक्की करें. इतना बोलते हुए मैं सभी को धन्यवाद बोलता हूँ. नमस्कार. ಇವತ್ತು ರಂಜಾನ್ ಹಬ್ಬದ ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ವಿಶೇಷವಾಗಿ ಅವರಿಗೆ ಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ರಂಜಾನ್ ಹಬ್ಬ. ಈ ಹಬ್ಬಕ್ಕಾಗಿ ಒಂದು ತಿಂಗಳ ಪೂರ್ತಿ ಉಪವಾಸ ಇದ್ದು ದೇಶಕ್ಕಾಗಿ, ಭಾಯ್ಚಾರಕ್ಕಾಗಿ, ಅಂದರೆ ಭಾತೃತ್ವಕ್ಕಾಗಿ ಹಾಗೂ ಎಲ್ಲ ಒಳ್ಳೆಯದಾಗಲಿ ದೇಶಕ್ಕೆ ಅನ್ನೋ ಒಂದು ಪ್ರೇರಣೆ ಮಾಡ್ತಾರೆ. ಅದೇ ರೀತಿ ಇವತ್ತು ಈದ್ಗಾ ಮೈದಾನದಲ್ಲಿ ಅವರ ಧರ್ಮಗುರುಗಳಾದಂಥ ಇಮಾಮ್ ಅವರು ಈ ಒಂದು ಪ್ರಾರ್ಥನೆ ಮಾಡಿದರು. ಈ ದೇಶಕ್ಕಾಗಿ, ದೇಶದ ಜನರಿಗಾಗಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿದ್ರು. ಅದು ಒಳ್ಳೆಯದಾಗಬೇಕಂತ ನಾನು ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಈ ಸಂದರ್ಭದಲ್ಲಿ ಎಲ್ಲ ಭಾರತದ ಪ್ರಜೆಗಳಿಗೆ ಈ ಹಬ್ಬದ ಶುಭ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಮೈನಾರಿಟಿ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿರಿಗೆ ಎಲ್ಲರಿಗೆ ಏನು ಇವತ್ತು ಒಂದು ತಿಂಗಳು ಉಪವಾಸ ಮಾಡಿ ಇವತ್ತೇನು ಇಡೀ ದೇಶದಾದ್ಯಂತ ಈದ್ ಹಬ್ಬ ಏನು ಮಾಡ್ತಾಯಿದ್ದಾರೆ, ಸಮಸ್ತ ಜನತೆಗೆ ನಾನು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಮತ್ತು ಅಲ್ಲಾ ತಾಲಾ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ರಿಗೂ ಏನದಲ್ಲ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಕೊಟ್ಟೆ ಪಾಲಿಸಲಿ. ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಬೀದರು ಎಲ್ಲರೂ ಅಣ್ಣ ತಮ್ಮರಿಗಿಂತ ಹೆಚ್ಚಿಗೇನದಲ್ಲ ಇದ್ದಂಥ ಬಾಂಧವ್ಯನಿಂದ ಇದ್ದಂಥ ಇತಿಹಾಸ ಇದೆ. ಗಂಗಾ, ಜಮುನಾ, ತೈಜಿ, ಬಗರ್ ಎಲ್ಲರೂ ನೋಡಬೇಕಂದ್ರೆ ನಮ್ಮ ಬೀದರಲ್ಲಿ ನೋಡಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಏನದಲ್ಲ ಒಂದು ಒಳ್ಳೆ ಬಾಂಧವ್ಯನಿಂದ ಇದ್ದು ಪ್ರಗತಿಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ಎಲ್ಲರಿಗೇನದಲ್ಲ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. मैं मौलाना मोहम्मद अतीक़ुर रहमान रशादी अल्हम्दुलिल्लाह आज यहाँ बीदर के बड़े ईदगाह सुन्नी ईदगाह में अल्हम्दुलिल्लाह बड़े इत्मीनान के साथ, सुकून के साथ ईद उल फितर की नमाज़ अदा की गई और बड़े इत्मीनान के साथ यहाँ ईद की नमाज़ पढ़ी गई. मैं तमाम आलम इस्लाम के मुसलमानों को और मिल्लत इस्लामिया को और ख़ुसूसन शहरियान बीदर को मैं ईद उल फितर की पुरखुलूस मुबारकबाद देता हूँ. और यहाँ तमाम पुलिस महकमा भी बड़े अच्छे इंतज़ामात किए और न्यूज़ चैनल वालों ने सब यहाँ आकर शरीक होकर आज हमारी इस ईद के मौके पर हमारी खुशियों में शामिल हुए. हम अल्लाह से दुआ करते हैं कि अल्लाह तबारक व तआला ये खुशियों वाला दिन हमारी ज़िंदगियों में बार बार मुक़द्दर फरमाए और इस मुल्क में अल्लाह ताला अमन, चैन, सुकून अता फरमाए. हम सब के दरमियान में अल्लाह ताला इत्तेहाद, इत्तेफाक, मिलनसारी नसीब फरमाए. फिर एक मरतबा में तमाम आलम इस्लाम के मुसलमानों को और पूरे शहर बीदर के तमाम मुसलमानों को ईद उल फितर की पुरखुलूस मुबारकबादी पेश करता हूँ.